ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ವಿನಾಯಕ ಆಚಾರ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/7/1996, ಸಮಯ 4 ಗಂಟೆ ಸಂಜೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಾಯಕ ಆಚಾರ್ಯ ಅವರ ಪ್ರಶ್ನೆ ವಿವಾಹದ ಕುರಿತಾಗಿ ಪ್ರಶ್ನೆ ಅಲ್ವಾ? ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ, ಒಳ್ಳೆಯದು. ಲಗ್ನಾಧಿಪತಿ ಕುಜನೂ ಅಲ್ಲಿ ಸೇರಿದ್ದಾನೆ. ಕುಜ ಶುಕ್ರರ ಯುತಿ ಸಪ್ತಮ ಸ್ಥಾನದಲ್ಲಿದೆ. ಇದು ಇಚ್ಛಾ ವಿವಾಹವನ್ನು ಸೂಚಿಸ್ತಕ್ಕಂಥದ್ದು, ಅಪೇಕ್ಷೆ ಪಟ್ಟವರನ್ನು ವಿವಾಹವಾಗ್ತಕ್ಕಂಥ ಒಂದು ಲಕ್ಷಣ. ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು, ಗುರುವಿನ ಒಂದು ಭುಕ್ತಿ ನಡೀತಾ ಇದೆ. ನೋಡಿ, ಗುರು ನಿಮಗೆ ಕುಟುಂಬದ ಅಧಿಪತಿ, ಅವನು ಕೂಡ ತುಂಬ ಭದ್ರವಾಗಿದ್ದಾನೆ. ವಾಗ್ಮೀ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ದ್ವಿತೀಯದಲ್ಲಿ ಗುರು ಇದ್ದರೆ, ಹೀಗಾಗಿ ನಿಮ್ಮ ಜಾತಕದ ರೀತಿಯಲ್ಲಿ ಗ್ರಹಗಳ ಏನು ಪುಷ್ಟತೆ ಅಂತೀವಲ್ಲ, ಅದೆಲ್ಲವೂ ತುಂಬ ಚೆನ್ನಾಗಿದೆ. ಚಂದ್ರನು ಒಳ್ಳೆಯ ಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಶುಕ್ರನು ಒಳ್ಳೆಯ ಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಗುರು ಶನೈಶ್ಚರ ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಆತಂಕವಿಲ್ಲದ ಜಾತಕ. ಆದರೆ ಕುಜ ಶುಕ್ರರ ಶಾಂತಿ ಬೇಕು, ಅದನ್ನು ಮಾಡಿಸಿ ವಿವಾಹ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುಮಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/11/2004, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಕೆಲಸದ ಕ್ಷೇತ್ರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸುಮಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ ಅಥವಾ ಕೆಲಸದ ಕ್ಷೇತ್ರ ಯಾವುದು ಅಂತಲೂ ಕೇಳಿದ್ದಾರೆ ಅಲ್ವಾ? ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ಚಂದ್ರನ ಮನೆಯಲ್ಲಿದ್ದಾನೆ. ಚಂದ್ರ ಶನೈಶ್ಚರನ ಮನೆಯಲ್ಲಿದ್ದಾನೆ. ಪರಿವರ್ತನಾ ಯೋಗ, ಶತ್ರುಗಳ ಪರಿವರ್ತನಾ ಯೋಗ. ಆದರೆ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ನೀವು ತಾವು ಕೇಳಿದ್ರಿ ಸರ್ಕಾರಿ ನೌಕರಿ ಸಾಧ್ಯತೆ ಇದೆಯಾ ಅಂತ. ಅದು ಸ್ವಲ್ಪ ಕಷ್ಟವಾಗಿದೆ, ಕ್ಲಿಷ್ಟವಾಗಿದೆ, ಅಂದರೆ ಬಲಹೀನತೆ ಇದೆ. ಆದರೆ ನಿಮಗೆ ಯಾವ ಕ್ಷೇತ್ರ, ಅದಕ್ಕೆ ನಾನು ಉತ್ತರ ಕೊಡಬಲ್ಲೆ. ಚಂದ್ರ ಚೆನ್ನಾಗಿದ್ದಾನೆ, ಪಕ್ಷದ ಬಲ, ಪಕ್ಷೋದ್ಭವಂ ಹೇಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರ ಹೇಳುತ್ತೆ. ಚಂದ್ರನಿಗೆ ಪಕ್ಷದ ಬಲವಿದ್ದರೆ ಅವನಿಗೆ ನೀವು ಅವನನ್ನೇ ಗುರಿಯಾಗಿಟ್ಕೊಂಡು ಏನು ಫಲಗಳನ್ನು ನಿರ್ದೇಶನ ಮಾಡಬಹುದು, ನಿರ್ಣಯ ಮಾಡಬಹುದು ಅಂತ. ಹೀಗಾಗಿ ಚಂದ್ರನಿಗೆ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಅವನು ಗುರುಕ್ಷೇತ್ರದಲ್ಲಿದ್ದಾನೆ. ವಸ್ತುತಃ ಯಾರು ಬಲಿಷ್ಠರಾಗಿದ್ದಾರೋ, ನವಾಂಶದಲ್ಲಿ ಅವರು ಯಾರ ಅಂಶವನ್ನು ತೆಗೆದುಕೊಂಡಿದ್ದಾರೋ ಅದನ್ನು ಹೇಳಬೇಕು. ಅಲ್ಲಿ ನೋಡಿಕೊಂಡ್ರೆ ನಿಮಗೆ ಕೃಷಿಗೆ ಸಂಬಂಧಿಸಿದ ಹಾಗೆ, ನೀರಿಗೆ ವಾಟರ್ ಸೋರ್ಸನ್ನು ಇಟ್ಕೊಂಡು ಮಾಡ್ತಕ್ಕಂಥ ಬಿಸ್ನೆಸ್ಗಳು ಅಥವಾ ಕ್ಷೇತ್ರಗಳು, ವ್ಯವಹಾರಗಳು ಆಗುತ್ತೆ. ಮತ್ತು ಸಿಹಿ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಪ್ರಧಾನವಾಗಿ ರಸ ವ್ಯಾಪಾರ ಅಂತೀವಲ್ಲ, ಜ್ಯೂಸಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಜ್ಯೂಸ್ ಸೆಂಟರ್ಸ್ ಇತ್ಯಾದಿ. ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಚೆನ್ನಾಗಿದೆ. ಅದರ ಹೊರತಾಗಿ ಔಷಧ ಕ್ಷೇತ್ರ, ನಿಮ್ಮ ಜಾತಕದಲ್ಲಿ ಔಷಧ ಸಂಬಂಧಿಸಿದ ಹಾಗೆ ಮೆಡಿಕಲ್ ಫೀಲ್ಡ್ ಅಂತ ನಾವೇನಂತೀವಿ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬಹುದು. ಪ್ಯಾರಾಮೆಡಿಕಲ್ ಅಂತ ಏನು ಕರಿತೀವಿ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿತೀಶ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/6/2003, ಸಮಯ 7 ಗಂಟೆ 30 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಿತೀಶ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ನಾನು ಈಗಷ್ಟೇ ಒಂದು ಸೂತ್ರ ಹೇಳಿದೆ, ವಾಗ್ಮೀ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ. ಅಂದರೆ ಒಳ್ಳೆಯ ಮಾತಿನ ನೈಪುಣ್ಯತೆ ಆಗಬಹುದು, ಹಣಕಾಸಿನ ವಿಚಾರದಲ್ಲಿ ಬಲ ಆಗಬಹುದು, ಮತ್ತು ವಿದ್ವಾಂಸರೆಲ್ಲ ಪ್ರಶಂಸೆ ಮಾಡ್ತಕ್ಕಂಥ ಒಂದು ಲಕ್ಷಣ, ಇದೆಲ್ಲವನ್ನು ಗುರು ಸೂಚಿಸ್ತಾ ಇದ್ದಾನೆ. ಮತ್ತು ಗುರು ಬಲಿಷ್ಠನಾಗಿದ್ದಾನೆ. ದ್ವಿತೀಯದಲ್ಲಿ ಉಚ್ಚನಾಗಿದ್ದರೆ ಕರ್ಮಾಧಿಪತಿ ಒಳ್ಳೆಯ ಉಪನ್ಯಾಸಕರಾಗ್ತಾರೆ ಅಥವಾ ಒಳ್ಳೆಯ ವಾಗ್ಮಿಗಳಾಗ್ತಾರೆ. ಒಳ್ಳೆಯ ಏನು ಯಾವುದನ್ನು ನಾವು ಸೈಂಟಿಫಿಕ್ ಅಂತೀವೋ ಅಂಥ ಕ್ಷೇತ್ರಗಳಲ್ಲಿ ಅವರು ಪ್ರತಿಭಾಶಾಲಿಗಳಾಗ್ತಾರೆ. ಲಾ ಮಾಡಬಹುದು. ತಾವು ತುಂಬ ಶ್ರದ್ಧೆಯಿಂದ ನೀವು ಹಿಡಿದ್ರೆ ನ್ಯಾಯಾಧೀಶರಾಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಜಾತಕ. ತಾವು ಪ್ರಯತ್ನ ಮಾಡಿ, ಶ್ರದ್ಧೆಯಿಂದ ನಾವು ಗುರಿಯನ್ನು ಇಟ್ಟುಕೊಂಡು ಹತ್ತಿ ತಲುಗಲೇ ಸಾಗಬೇಕು. ಆಗ ನಾವು ಏಳಿಗೆ ಆಗಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು, ಈಗ ಚಂದ್ರನ ಕಾಲ ನಡೀತಾ ಇದೆ. ನೋಡಿ, ಚಂದ್ರ ಸಂಪೂರ್ಣ ಬಲಿಷ್ಠನಾಗಿದ್ದಾನೆ ಪೌರ್ಣಿಮೆಯಲ್ಲಿ ತಾವು ಹುಟ್ಟಿರ್ತಕ್ಕಂಥ. ಹೀಗಾಗಿ ಬಲವಿದೆ, ಅವನು ದ್ವಿತೀಯಾಧಿಪತಿ ಚಂದ್ರ. ಹೀಗಾಗಿ ನಿಮಗೆ ತುಂಬ ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಹಾಲ್ಸ್ವಾಮಿ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/12/1998, ಸಮಯ 6:30 ಸಂಜೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹಾಲಸ್ವಾಮಿ ಅಂತ ಪ್ರಶ್ನೆ ಕಳಿಸಿದ್ದಾರೆ, ಕೆಲಸದ ಬಗ್ಗೆ ಕೇಳಿದ್ದಾರೆ ಅಲ್ವಾ, ವೃತ್ತಿ ಬಗ್ಗೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಗುರು ಕೇತುಗಳಿರ್ತಕ್ಕಂಥದ್ದು. ಇದು ಒಂದು ರೀತಿಯ ತೊಡಕಿದೆ, ಆದರೆ ನಿಮ್ಮ ಜಾತಕದಲ್ಲಿ ಒಂದು ಬಲವಿದೆ, ಅದು ಚಂದ್ರನ ಬಲ. ಹೀಗಾಗಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಗ್ರಿಕಲ್ಚರ್ ಫೀಲ್ಡ್ ಅಂತ ಯಾವುದಿದೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸೀಡ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಧಾನ್ಯಗಳು ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ನಿಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ, ಕೇತು ರಾಹು ನಡೀತಾ ಇದೆ. 24 ಏಪ್ರಿಲ್ ನಂತರದಲ್ಲಿ ತುಂಬ ಅನುಕೂಲ ಆಗುತ್ತೆ, ಆತಂಕ ಬೇಡ. ಕೆಲಸದಲ್ಲಿ ಒಳ್ಳೆಯ ಸ್ಥಿರತೆ ಬರುತ್ತೆ 24 ಏಪ್ರಿಲ್ ನಂತರ. ಅಲ್ಲಿಯವರೆಗೆ ನೀವು ಗಣಪತಿಯ ಆರಾಧನೆಯನ್ನು ಮಾಡಿ. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವರ್ಷಿಣಿ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/1/2006, ಸಮಯ 5:30 ಸಂಜೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರ್ಷಿಣಿಯವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಜಾತಕವನ್ನು ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ. ಬುದ್ಧಿಸ್ಥಾನದಲ್ಲಿ ಗುರುವಿದ್ದರೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ. ಗುರುವಿದ್ದಾಗ ವಿಶಿಷ್ಟವಾದ ಶಕ್ತಿಯನ್ನು ತಂದು ಕೊಡ್ತಾನೆ. ಶುಕ್ರನು ಕೂಡ ನಿಮ್ಮ ಜಾತಕದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಅಷ್ಟಮ ಸ್ಥಾನ, ತೊಂದರೆ ಇಲ್ಲ, ಅದು ಸ್ತ್ರೀಯರಿಗೆ ಒಳ್ಳೆಯದೆ. ಕುಜ ಕೂಡ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ಇಲ್ಲಿ ರವಿ ಬುಧರ ಯುತಿ ಕೂಡ ಒಳ್ಳೆಯದು. ಹೀಗಾಗಿ ಮೆಡಿಕಲ್ ಫೀಲ್ಡು, ಅದರಲ್ಲೂ ಪ್ಯಾರಾಮೆಡಿಕಲ್ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅಥವಾ ಈ ಟೆಕ್ನಿಕಲ್ ಅಂತ ನಾವೇನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ಸ್ ಮತ್ತು ಟೆಕ್ನಿಕಲ್ ಫೀಲ್ಡ್ಸ್, ಇವುಗಳು ತುಂಬ ಚೆನ್ನಾಗಾಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ನೀವು ತುಂಬ ಉನ್ನತ ಸ್ತರಕ್ಕೆ ಹೋಗಬಹುದು. ನಿಮಗೆ ಆಗಸ್ಟ್ ನಂತರ, ಮುಂದಿನ ವರ್ಷ 2024 ಆಗಸ್ಟ್ ನಂತರ ತುಂಬ ವಿಶಿಷ್ಟವಾದ ಕಾಲ ಪ್ರಾರಂಭವಾಗುತ್ತೆ. ಕೆಲಸನೂ ಒಳ್ಳೆ ಕೆಲಸ ಸಿಗುತ್ತೆ, ಯೋಚನೆ ಮಾಡಬೇಡಿ, ಚೆನ್ನಾಗಿರಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.